ಹಾಸನ ಜಿಲ್ಲೆಯಲ್ಲಿ ಕೊರೋನಾ ವೇಳೆ ಅವಶ್ಯಕವಾಗಿ ರಕ್ತವನ್ನು ಶೇಖರಿಸುವ ನಿಟ್ಟಿನಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರಕ್ತನಿಧಿ ವಿಭಾಗದಲ್ಲಿ ಎಸ್ಎಫ್ಐ ಡಿವೈಎಫ್ಐ ವತಿಯಿಂದ ರಕ್ತದಾನದ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಳೆದ ಒಂದು ತಿಂಗಳಿನಿಂದಲೂ ಕೋವಿಡ್ ತನ್ನ ಆರ್ಭಟವನ್ನ ಮುಂದುವರೆಸಿದೆ. ಇಂತಹ ಸಂದರ್ಭದಲ್ಲಿ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಈಗಾಗಲೇ ಸಾವು ನೋವುಗಳಿಂದ ಬೆಡ್ಗಳು ಸಿಗದೆ, ಆಕ್ಸಿಜನ್ ಸಿಗದೆ ಬಹಳ ಸಂಕಷ್ಟಗಳನ್ನು ಎದುರಿಸುತ್ತಿರುವ ಹಿನ್ನೆಲೆ ಜಿಲ್ಲೆಯ ಕ್ರಾಂತಿಕಾರಿ ಸಂಘಟನೆಗಳಾದ ಎಸ್ಎಫ್ಐ ಮತ್ತು ಡಿಐಎಫ್ಐ ಸಂಘಟನೆಗಳ ನೇತೃತ್ವದಲ್ಲಿ ನಗರದ ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ಸಾಮೂಹಿಕವಾಗಿ ಸಂಘಟನೆಗಳ ಕಾರ್ಯಕರ್ತ, ನಾಗರಿಕರು ಎಲ್ಲರೂ ಒಳಗೊಂಡಂತೆ ರಕ್ತದಾನವನ್ನ ಮಾಡಿದ್ದಾರೆ. ಕೊರೋನಾ ಕಡಿಮೆಯಾದಂತೆ ಬೇರೆ ಕಾರಣಗಳಿಗೆ ಮತ್ತು ತುರ್ತು ಸಂದರ್ಭಗಳಲ್ಲಿ ರಕ್ತ ಬೇಕಾಗುತ್ತದೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈಗಾಗಲೇ ಖಾಸಗಿ ಆಸ್ಪತ್ರೆಗಳ ಹಾವಳಿಯಿಂದ ಜನರಿಗೆ ಯಾವುದು ಸರಿಯಾದ ಕ್ರಮದಲ್ಲಿ ಮತ್ತು ದರದಲ್ಲಿ ಔಷಧಿಗಳು ಸಿಗುತ್ತಿಲ್ಲ. ಸರ್ಕಾರಗಳು ಕೂಡ ಕೈಕಟ್ಟಿ ಕುಳಿತಿದ್ದಾರೆ. ಹಾಗಾಗಿ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಬರುವ ಬಡ ಜನರಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಜನ ರಕ್ತದಾನವನ್ನ ಮಾಡಿ ಜೀವ ಉಳಿಸುವ ಕೆಲಸ ಮಾಡಲಿ ಎಂಬುದು ನಮ್ಮ ಆಶಯ ಎಂದು ಆಯೋಜಕರು ತಿಳಿಸಿದರು. ಸಾವು ನೋವುಗಳು ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಹಲವಾರು ರೋಗಗಳಿಗೆ ಮತ್ತು ಅಪಘಾತಕ್ಕೆ ಈಡಾದಂಥ ಜನ ಸರ್ಕಾರಿ ಆಸ್ಪತ್ರೆ ಮತ್ತು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ತಮ್ಮ ಜೀವವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ, ಆ ಜೀವ ಉಳಿಯುವಂಥ ರಕ್ತಕ್ಕೋಸ್ಕರವಾಗಿ ಪರದಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಹಿನ್ನೆಲೆ ಒಳಗಡೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಮತ್ತು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ನೇತೃತ್ವದಲ್ಲಿ ಹಾಸನದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಘಟಕದಲ್ಲಿ ಈ ಎರಡೂ ಸಂಘಟನೆಗಳ ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದುವರೆಗೂ ಕೂಡ ಸಾಕಷ್ಟು ಜನ ಯುವಜನರು, ಮಹಿಳೆಯರು ಈ ರಕ್ತದಾನ ಶಿಬಿರದಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಅವರು ರಕ್ತದಾನವನ್ನು ಮಾಡಿದ್ದಾರೆ. ಇದಕ್ಕೆ ಹಾಸನ ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ಈ ಥರದ ಕೆಲಸಗಳು ರಕ್ತದಾನ ಮಾಡ್ತಕ್ಕಂಥ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇವಾಗ ಮಾಡಬೇಕಾಗಿದೆ. ಇವತ್ತಿನ ದಿವಸ ಏನಂದ್ರೆ ಈ ಕೋವಿಡ್ ಮಹಾ ಸಂಕಷ್ಟದಲ್ಲಿ ರಕ್ತದ ಕೊರತೆ ಒಂದು ಮೊನ್ನೆ ತಾನೇ ನಾನು ಡೊನೇಟ್ ಮಾಡಿದಾಗ ಹೇಳಿದ್ದೆ, 10ನೇ ತಾರೀಕು ಆದಮೇಲೆ ರಕ್ತದ ಅಭಾವ ಆಗ್ಬೋದು ಅಂತ. ಬಟ್ ಈ ನಿಟ್ಟಿನಲ್ಲಿ ನಾವು ಒಂದು ಕರೆ ಕೊಟ್ಟಾಗ ಇವರು ಸಂಘ ಸಂಸ್ಥೆಯವರು ಬಂದು, ಡಿಎಫ್ಐ ಮತ್ತು ಎಸ್ಎಫ್ಐ ಸಂಸ್ಥೆ ಯುವಜನರು ಬಂದು ಒಂದು ತಂಡ ಮಾಡ್ಕೊಂಡು ಬಂದು ಇವತ್ತಿನ ದಿವಸ ಇಲ್ಲಿ ನಮ್ಮ ರಕ್ತನಿಧಿ ವೈದ್ಯಕೀಯ ಮಹಾವಿದ್ಯಾಲಯದ ರಕ್ತನಿಧಿನಲ್ಲಿ ಬಂದು ಒಂದು ಸಾಕಷ್ಟು ಜನ ಬಂದು ಕೊಟ್ಟಿದ್ದಾರೆ ರಕ್ತನ. ಈ ಒಂದು ಮಾದರಿಯಾಗಿದ್ದಾರೆ. ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ, ರಕ್ತದಾನ ಮಾಡಿ 3 ಜೀವ ಉಳಿಸಿ. 18ರಿಂದ 65 ವರ್ಷದವರೆಗೂ ಯಾರು ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಏನಂದರೆ ಈ ಥರ ವ್ಯಾಕ್ಸಿನೇಷನ್ ತೊಗೊಂಡವರು ಕೂಡ ಒಂದು ವ್ಯಾಕ್ಸಿನೇಷನ್ ತೊಗೊಂಡು ಒಂದು 15 ದಿನ 20 ದಿನ ಆದಮೇಲೂ ಕೊಡ್ಬೋದು. ದಯವಿಟ್ಟು ರಕ್ತದಾನ ಮಾಡಿ. ಏನಂದರೆ ಸಿಸೇರಿಯನ್ ಸೆಕ್ಷನ್ ಟೈಮಲ್ಲಿ ಮತ್ತು ಬ್ಲೀಡಿಂಗ್ ಡಿಸಾರ್ಡರ್ಸ್ ಆದಂಥ ಹಿಮೋಫೀಲಿಯಾ ಮತ್ತು ಥ್ಯಾಲಸೀಮಿಯಾ ರೋಗಿಗಳಿಗೆ ರಕ್ತದ ಅವಶ್ಯಕತೆ ತುಂಬ ಇರುತ್ತೆ. ಯಾಕೆಂದರೆ ಅವರಲ್ಲಿ ಹಿಮೋಗ್ಲೋಬಿನ್ ರಕ್ತ ಉತ್ಪಾದನೆ ಮಾಡೋ ಶಕ್ತಿ ಕಮ್ಮಿ ಇರುತ್ತೆ. ಅಂಥವ್ರಿಗೆ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಮತ್ತು ಸಿಸೇರಿಯನ್ ಸೆಕ್ಷನ್ ಮತ್ತು ಆಕ್ಸಿಡೆಂಟ್ ಟೈಮಲ್ಲಿ ಆಗುವಂಥ ಒಂದು ರಕ್ತಸ್ರಾವದಿಂದ ಬಚಾವಾಗೋಕ್ಕೋಸ್ಕರ, ಒಂದು ತೊಂದರೆಯಿಂದ ಆಗುವಂಥ ಒಂದು ಜೀವಹಾನಿನ ನಷ್ಟ ತಪ್ಪಿಸೋಕ್ಕೋಸ್ಕರ ಒಂದು ರಕ್ತನ ತಗೊಳ್ತೀವಿ. ರಕ್ತನ ತಗೊಂಡಂಥ ರೋಗಿಗಳು ಚೇತರಿಸ್ಕೊಂಡಿದ್ದಾರೆ. ಹಾಗೂ ರಕ್ತ ಕೊಟ್ಟಂಥವ್ರೂ ಕೂಡ ಅಡ್ವಾಂಟೇಜ್ ಇದೆ. ಏನಂದರೆ BP ಕಾಯಿಲೆ, ಶುಗರ್ ಕಾಯಿಲೆ ಎಲ್ಲ ಬರೋದು ಕಮ್ಮಿ ಆಗುತ್ತೆ. ಬೇಲೂರು ತಾಲೂಕಿನಲ್ಲಿರುವಂತಹ